ಇದು ಬರಡ ಇಲ್ಲ ಇದು ಫಲವತ್ತತೆಯ ಭೂಮಿನ ಅಂತ. ಯಾಕೆಂದ್ರೆ ನಾವು ಸರ್ಕಾರನ ಜ್ಞಾನ ಇರೋದು ಅಂತ ಅವ್ರನ್ನ ಕೂರಿಸಿರೋದಲ್ಲಿ, ಆದ್ರೆ ಅವರೆಲ್ಲ ಅಜ್ಞಾನದಿಂದ ನಡ್ಕೊಳ್ತಾ ಇದ್ದಾರೆ. ಯಾವುದೇ ಪಕ್ಷ ಇರ್ಬೋದು, ಅದ್ರಲ್ಲೇನು ಒಂದ್ ಪಕ್ಷ ಈ ಪಕ್ಷ ಮಾಡ್ಬಿಟ್ಟದೆ ಅಂತಲ್ಲ, ಹಿಂದೆ ಇದ್ದದ್ದು ಬೇಸ್ಮೆಂಟ್ ಕಟ್ಟವ್ರೆ, ಇವರು ಗಾಡಿ ಕಟ್ಟಿ ಕೊಂಡವ್ರೆ ಅಷ್ಟೇ, ಇನ್ನೇನು ವ್ಯತ್ಯಾಸ ಇಲ್ಲ ಇಲ್ಲಿ. ಇದನ್ನ ನಾವು ನೋಡ್ಬೇಕು. ಯಾಕೆಂದ್ರೆ ನಾವೆಲ್ಲ ಅನುಭವಿಸಿದೀವಿ. ಹಳ್ಳಿಗಳು ಯಾಕೆ ಮುಖ್ಯ ಅನ್ನೋದಕ್ಕೆ 5 ವರ್ಷದ ಹಿಂದೆ ಕರೋನಾ ಬಂದಾಗ ಸಿಟಿಲಿ ಅವರು ಬದುಕಿಕ್ಕಾಗ್ದೇನೆ ಅವ್ರವ್ರ ಊರಿಗೆ ವಾಪಸ್ ಬಂದ್ರು. ವಾಪಸ್ ಬಂದು ಎಷ್ಟೋ ಜನ ಆ ಹೊಲಗಳನ್ನ ಉತ್ತಿ ತೋಟ ಮಾಡಿ ತೆಂಗು, ಅಡಿಕೆ, ಮಾವು ಎಲ್ಲರೂ ಹಾಕ್ಬಿಟ್ಟು ಬಂದ್ರು. ಅದನ್ನ ನೋಡ್ಕೊಂಡ್ರೆ ಹಳ್ಳಿಗಳಿರ್ಬೇಕಾ ಇಲ್ಲ ನಗರ ಇರ್ಬೇಕಾ ಅನ್ನೋದನ್ನ ಯೋಚನೆ ಮಾಡ್ಲಿ ಸರ್ಕಾರ. ಈಗ ಈ ಭಾಗದ 26 ಹಳ್ಳಿಯ ರೈತರೆಲ್ಲ ಬೆಂಗಳೂರಿನಲ್ಲಿ ಇದ್ದಾರೆ. ನಮ್ಮ ಮಕ್ಕಳು, ನಮ್ಮ ಅಣ್ಣ ತಮ್ಮಂದಿರು, ನಮ್ಮ ತಾಯಂದಿರು, ನಮ್ಮ ಎಲ್ಲರೂ ಇದ್ದಾರೆ. ಅವ್ರಿಗೇನಾದ್ರೂ ಅಲ್ಲಿ ತೊಂದರೆ ಆದ್ರೆ ಬರೋದು ಎಲ್ಲಿಗೆ? ಇಲ್ಲಿ ಟೌನ್ಶಿಪ್ ಆದ್ರೆ ಯಾವ ಮನೆ ಅಂತ ಬಂದಾರೋ ಬೈವಂಗದಲ್ಲಿ ನಮ್ಮ ಮನೆ ಅದೇ ಅಂತ ಬಂದಾರ, ನಮ್ಮ ಜಮೀನ್ ಅದೇ ಅಂತ ಬಂದಾರ, ಎಲ್ಲ ಸರ್ವನಾಶ ಆಗಿರ್ತದೆ. ಅದಕ್ಕೋಸ್ಕರನಾದ್ರೂ ನಮ್ಮ ಹಳ್ಳಿಗಳು ಉಳ್ಕೋಬೇಕು. ಮತ್ತೆ ಹೇಳ್ತಿದ್ರು ನಾವು ಹೋದ ಸಣ್ಣದ್ರಲ್ವೇ, ಭಾರತ ಹಳ್ಳಿಗಳ ದೇಶ, ಹಳ್ಳಿಗಳು ಉದ್ಧಾರ ಆದ್ರೆ ದೇಶ ಉದ್ಧಾರ ಆಯ್ತದೆ ಅಂತ. ಈಗ ಹಳ್ಳಿಗಳನ್ನ ಏನ್ ಮಾಡ್ತಾವ್ರೆ? ನಾಶ ಮಾಡ್ತಾವ್ರೆ. ಹಳ್ಳಿಗಳನ್ನ ನಾಶ ಮಾಡಿದ್ರೆ ಮಹಾತ್ಮ ಗಾಂಧಿ ಹೇಳ್ದಂಗೆ ದೇಶನೇ ನಾಶ ಆಗುತ್ತೆ. ಅದನ್ನ ಯೋಚನೆ ಮಾಡಬೇಕು. ಇನ್ನೊಂದು ವಿಚಾರ, ಮೈಸೂರಿನಲ್ಲಿ ಗುಡುಮಾತ್ನಹಳ್ಳಿ ಅಂತ ಒಂದು ಊರಿದೆ. ಅದು ಹಿಂಗೆ ಈ ಋಷಭಾವತಿ ನದಿ ಬರ್ತದಲ್ಲ, ಹಂಗೆ 15 ಎಕರೆನು ಹಳ್ಳದಲ್ಲಿ ಇರೋದು. ಅಲ್ಲಿ ನಿಮಾನ್ಸ್ ಆಸ್ಪತ್ರೆನ ಕಟ್ಟಿಕ್ ಹೋಗವ್ರೆ. ನಾನು ಹೇಳೋದು ಇನ್ಫೋಸಿಸ್ಗೆ ಸರ್, ಪತ್ರಿಕಾ ಮಾಧ್ಯಮ ಸ್ನೇಹಿತರು, ದೃಶ್ಯ ಮಾಧ್ಯಮದವ್ರಿಗೆ, ಇನ್ಫೋಸಿಸ್ಗೆ ಅವತ್ತಿನ ಕಾಲದಲ್ಲಿ 350 ಎಕರೆ ಕೊಟ್ಟಿದ್ದಾರೆ. ಆ 350 ಎಕರೆಯಲ್ಲಿ ಅವರು ಕಾಂಪೌಂಡ್ ಹಾಕೊಂಡು ಬಿಟ್ಕೊಂಡ್ರು ಎಲ್ಲನೂ 50 ಎಕರೆಯಲ್ಲಿ ಬಿಲ್ಡಿಂಗ್ ಕಟ್ಟಿದ್ದಾರೆ. ಆ ಬಿಲ್ಡಿಂಗ್ ಅಲ್ಲೂ ಎಲ್ಲ ತಾವು ಚಟುವಟಿಕೆ ನಡೀಕಿರೋ ನಾನ್ ಕಂಡಂಗೆ ಒಂದು 30 ಎಕರೆಯಲ್ಲಿ ಮಾತ್ರ ಅವರ ಕಂಪನಿ ಅದು ಇದು ಇದೆ. ಇನ್ನು ಖಾಲಿ ಎಷ್ಟು ಉಳ್ಕೊಂಡೈತೆ? 300 ಎಕರೆ ಖಾಲಿ ಉಳ್ಕೊಂಡೈತೆ. ಯಾತಕ್ಕೆ ಕೊಟ್ರು? ಅವರೇ ಕೊಡ್ಲಿ. ಆ ಗುಡ್ಮಾರ್ನಲ್ಲಿ ಹಾಸ್ಪಿಟಲ್ ಕಟ್ಟಿಕ್ಕೆ ಅವರೇ 25 ಎಕರೆನ ಕೊಟ್ಟು ಅವ್ರ ಹೆಸರನ್ನೇ ಹಾಕಿಸ್ಕೊಡ್ಲಿ. ನಾರಾಯಣ ಮೂರ್ತಿ, ಸುಧಾಮೂರ್ತಿ ಇವರು ಆಸ್ಪತ್ರೆ ಕಟ್ಟೋದಿಕ್ಕೆ ದಾನ ಮಾಡಿದ್ದಾರೆ ಅಂತ. ಇದೆಲ್ಲ ನಾವು ಯೋಚನೆ ಮಾಡಬೇಕು. ಸರ್ಕಾರ ಅಂದ್ರೆ ಏನ್ ನಾವು ಮಾಡಿದ್ದೇ ಇಲ್ಲ. ಎಷ್ಟೇ ಇದ್ರು ನಮ್ಮ ಹಳ್ಳಿ ಕಡೆ ಹೇಳ್ತಾರೆ ಅನ್ನತೋ ಪ್ರಾಣ, ಪ್ರಾಣತೋ ಪರಾಕ್ರಮ ಅಂತ. ಅನ್ನ ಇದ್ರೆ ಶಿವಕುಮಾರ್ ಉಸಿರಾಡೋದು, ಅನ್ನ ಇದ್ರೆ ಇನ್ನೊಬ್ರು ಉಸಿರಾಡೋದು, ಅನ್ನ ಇಲ್ಲ ಅಂದ್ರೆ ಉಸಿರು ಮೇಕ್ ಹೋಯ್ತಾ ಇರ್ತದೆ. ಆ ದೃಷ್ಟಿಯಿಂದ ಏನ್ ಈ ಹೋರಾಟ ಇದೆ, ಇದಕ್ಕೆ ನಾವು ಮಂಡ್ಯ ಜಿಲ್ಲೆಯ ರೈತರು ಸಂಪೂರ್ಣ ಸಹಕಾರನ ನಿಮಗೆ ಕೊಡ್ತೀವಿ. ನೀವೆಲ್ಲ ಧೈರ್ಯವಾಗಿರಿ, ಎದುರಿಸ್ತಾರೆ. ನಮ್ಮ ಹಳ್ಳಿ ಕಡೆ ಒಂದು ಗಾದೆ ಹೇಳ್ತಾರೆ, ಎದುರಿಸಿ ಕಂಬಳಿ ಕಿತ್ಕೊತಾರೆ ಅಂತ. ಆ ಎದುರಿಸಿ ಕಂಬಳಿ ಕಿತ್ಕೊಳ್ಳಿಕ್ ನೀವು ಎದುರ್ಕೋಬೇಡಿ, ಕಂಬಳಿ ಬಿಗಿಯಾಗಿ ಇಟ್ಕೊಳ್ಳಿ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.